ಗೋಕರ್ಣದ ಅಶೋಕೆಯಲ್ಲಿ ಸಹಸ್ರಾರು ಭಕ್ತರಿಂದ ಖ್ಯಾಪನೆ. ಮಲ್ಲಿಕಾರ್ಜುನನಿಗೆ ಅತಿರುದ್ರ ಸಂಪನ್ನ. ಶ್ರೀ ಶಂಕರರ ಮೂಲಮಠ ಪುನರುತ್ಥಾನಕ್ಕೆ ಸಂಕಲ್ಪ ಮಾಡಲಾಯಿತು. ಶತಮಾನಗಳಿಂದ ನಿರ್ಜಲ ಮತ್ತು ನಿರ್ಜನವಾಗಿದ್ದ ಅಶೋಕೆಯ ಪುಣ್ಯ ಪರಿಸರದಲ್ಲಿ ಮತ್ತೆ ಜೀವಚೈತನ್ಯ ಪ್ರವಾಹವಾಗಿ ಹರಿದಿರುವುದು ಶಂಕರಾಚಾರ್ಯರು ಸ್ಥಾಪಿಸಿದ ಮೂಲಮಠದ ಪುನರುತ್ಥಾನ ಪರ್ವಕಾಲ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ನುಡಿದರು. ಆದಿಗುರು ಶಂಕರರು ಮೂಲಮಠ ಸ್ಥಾಪಿಸಿದ ಅಶೋಕೆಯ ಪರಿಸರದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಸಮಸ್ತ ಶಿಷ್ಯರು ಹಮ್ಮಿಕೊಂಡಿದ್ದ ಖ್ಯಾಪನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಶ್ರೀಗಳು ಆಶೀರ್ವಚನ ನೀಡಿದರು. ಅಶೋಕೆಯ ಪುಣ್ಯಭೂಮಿಗೆ ಇಂದು ಜನಸ್ತೋಮ ಹರಿದು ಬಂದಿದೆ. ಜೀವಚೈತನ್ಯ ಮೈಮೆತ್ತಿದ ಪುಣ್ಯ ಪರ್ವ. ಆದಿಗುರು ಶಂಕರರೆಂಬ ಮಹಾಚೈತನ್ಯವನ್ನು 3 ಬಾರಿ ಆಕರ್ಷಿಸಿದ ಈ ಕ್ಷೇತ್ರ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುವ ತಪೋಭೂಮಿ. ಹೀಗೆ ಇಡೀ ಗೋಕರ್ಣ ಮಂಡಲಕ್ಕೆ ರಾಜಧಾನಿಯಾಗಿ ಸಮಸ್ತ ಸಮಾಜಕ್ಕೆ ಧರ್ಮ ನಿರ್ದೇಶಗಳನ್ನು ನೀಡುತ್ತಾ ವೈಭವದಿಂದ ಮೆರೆಯುತ್ತಿದ್ದ ಆದ್ಯ ರಘೋತ್ತಮ ಮಠ ಇದೀಗ ಗತವೈಭವವನ್ನು ಮರಳಿ ಪಡೆಯುವ ಕಾಲ ಸನ್ನಿಹಿತವಾಗಿದೆ ಎಂದು ಬಣ್ಣಿಸಿದರು. ಸುಮತಿಯಿಂದ ಸೋತ ಅಶೋಕನೆಂಬ ರಾಜ ಪ್ರಕ್ಷದ್ವೀಪದಿಂದ ಇಲ್ಲಿಗೆ ಬಂದು ಘೋರ ತಪಸ್ಸು ಮಾಡಿ ಕಳೆದುಕೊಂಡಿದ್ದನ್ನು ಮರಳಿ ಪಡೆದು ಧರ್ಮರಾಜ್ಯ ಸ್ಥಾಪನೆ ಮಾಡಿದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ. ಹೀಗೆ ವಿದ್ಯಾತಪಸ್ಸಿನ ಜ್ಞಾನ ಸಾಮ್ರಾಜ್ಯವಾಗಿ ಕಂಗೊಳಿಸಿದ್ದ ಅಶೋಕೆ ಕಾಲಗರ್ಭದಲ್ಲಿ ಸಿಲುಕಿ ಇಲ್ಲಿನ ಚೈತನ್ಯಕ್ಕೆ ಮಬ್ಬು ಕವಿದಿತ್ತು. ಆದರೆ ಇಡೀ ಸಮಾಜವೇ ಮತ್ತೊಮ್ಮೆ ಸೇರುವ ಮೂಲಕ ಚೈತನ್ಯ ಪುಟಿದೆದ್ದಿದೆ. ಇದು ಶ್ರೀಮಠದ ಪುನರುತ್ಥಾನ ಪರ್ವಕಾಲ ಎಂದು ವಿವರಿಸಿದರು. ಆದಿಗುರು ಶಂಕರರ ವಾಕ್ಯ ಪರಿಪಾಲನೆಗಾಗಿ ಬೋಳುಗುಡ್ಡವಾಗಿದ್ದ ಅಶೋಕೆಗೆ ಆಗಮಿಸಿ ಮೂಲಮಠದ ಪುನರುತ್ಥಾನ ಸಂಕಲ್ಪ ಮಾಡಿದ್ದೇವೆ. ಮೂಲಮಠ ಸ್ಥಾಪನೆ ಸಂದರ್ಭದಲ್ಲಿ ಶ್ರೀಶಂಕರರು ತಮ್ಮ ಜ್ಯೇಷ್ಠ ಶಿಷ್ಯರಿಗೆ ನೀಡಿದ್ದ ಅತತಿಷ್ಠ ಯತಿಶ್ರೇಷ್ಠ ಎಂಬ ಗುರುವಾಕ್ಯ ಪರಿಪಾಲನೆ ಅಷ್ಟೇ ಈ ಸಂಕಲ್ಪಕ್ಕೆ ಮೂಲ ಎಂದರು. ಆದಿಗುರುವಿನ ವಾಕ್ಯ ಪರಿಪಾಲನೆ ಸಾಧ್ಯವಾಗದ ಬೇಸರ ನೋವಿನಿಂದ ಅಶೋಕಿಯನ್ನು ನಮ್ಮ ಪೂರ್ವಾಚಾರ್ಯರು ತೊರೆಯಬೇಕಾದ ಸಂದರ್ಭ ಬಂದದ್ದು ನಮ್ಮ ಇಡೀ ಸಮಾಜದ ಅಧಪತನಕ್ಕೆ ಕಾರಣವಾಯಿತು. ಮೂಲಮಠವಷ್ಟೇ ಅಲ್ಲದೆ ಇಲ್ಲಿದ್ದ ಅಗ್ರಹಾರ ಕೂಡ ನಾಶವಾಯಿತು. ಇದಕ್ಕೆ ಗುರುಗಳ ನೋವು ಕಾರಣ, ಮಲ್ಲಿಕಾರ್ಜುನನ ಉಪೇಕ್ಷೆ ಕಾರಣ. ಇಂಥ ತಪ್ಪುಗಳಿಗೆ ಖ್ಯಾಪನೆಯ ಮೂಲಕ ಪೂರ್ವಾಚಾರ್ಯರ ಕ್ಷಮೆ ಯಾಚಿಸುವ ಮೂಲಕ ಪುನರುತ್ಥಾನಕ್ಕೆ ಅವರ ಅನುಗ್ರಹ ಬೇಡೋಣ ಎಂದು ಸೂಚಿಸಿದರು. ಗುರುದೇವರ ಪ್ರತಿಬಿಂಬ. ಗುರುಗಳಿಗೆ ಗೋವು ನೀಡಿದವರು, ಮಠಕ್ಕೆ ಅಪಚಾರ ಮಾಡಿದವರು ಬ್ರಹ್ಮರಾಕ್ಷಸರಾಗುತ್ತಾರೆ ಎನ್ನುವುದು ಶಾಸ್ತ್ರವಿದಿತ. ಯಾವುದೇ ಪ್ರಮಾದಗಳಿಗೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ. ಇದರಲ್ಲಿ 4 ಬಗೆ: ಖ್ಯಾಪನೆ, ಅನುತಾಪ, ತಪಸ್ಸು ಮತ್ತು ಅಧ್ಯಯನ. ಆದ್ದರಿಂದ ಪುನರುತ್ಥಾನ ಮೊದಲ ಕಾರ್ಯ ಖ್ಯಾಪನೆ ಅಥವಾ ಪಾಪ ಪರಿಮಾರ್ಜನೆ ಎಂದು ವಿವರಿಸಿದರು. ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ ಭಾಸ್ಕರ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಗುರು ಪರಂಪರೆಯ ನೋವಿನ ಪರಮಾರ್ಜನೆಗಾಗಿ ಇಡೀ ಸಮಾಜ ಖ್ಯಾಪನೆ ಮಾಡುತ್ತಿದೆ. ಭಕ್ತಿ ಭಾವದಿಂದ ನಿರ್ಮೋಹದಿಂದ ಪಶ್ಚಾತ್ತಾಪ ಪಡುತ್ತಿದ್ದೇವೆ. ಇಡೀ ಸಮಾಜ ಖ್ಯಾಪನೆಗಾಗಿ ಎದ್ದು ಬಂದಿದ್ದು ಪರಿಮಾರ್ಜನೆಯಿಂದ ಪ್ರಸನ್ನರಾಗಬೇಕು ಎಂದು ಮನವಿ ಮಾಡಿಕೊಂಡರು. ಧರ್ಮಕರ್ಮ ವಿಭಾಗದ ಶ್ರೀ ಸಂಯೋಜಕ ಕೋಟೇಲು ರಾಮಕೃಷ್ಣ ಭಟ್ ಖ್ಯಾಪನೆ ಬೋಧಿಸಿದರು. ಅತಿರುದ್ರ ಮಹಾಸಮಿತಿ ಗೌರಾಧ್ಯಕ್ಷ ದೇವಶ್ರವ ಶರ್ಮಾ, ಕಾರ್ಯಾಧ್ಯಕ್ಷ ಮಂಜುನಾಥ ಸುವರ್ಣಗದ್ದೆ, ಪ್ರಧಾನ ಕಾರ್ಯದರ್ಶಿ ಉದಯಶಂಕರ ಭಟ್ ಮಿತ್ತೂರು, ಕೋಶಾಧ್ಯಕ್ಷ ರಮಣ ಭಟ್ಟ ಮುಂಬೈ, ಉಪಾಧ್ಯಕ್ಷರಾದ ಸಂತೋಷ್ ಹೆಗಡೆ, GL ಹೆಗಡೆ, ಸುಬ್ರಾಯ್ ಅಗ್ನಿಹೋತ್ರಿ, RS ಹೆಗಡೆ ಹರಗಿ, ಕಾರ್ಯದರ್ಶಿಗಳಾದ ಶ್ರೀಕಾಂತ ಪಂಡಿತ್, ಮೂರೂರು ಸುಬ್ರಾಯ ಭಟ್, RG ಹೆಗಡೆ ಹೊಸಕೊಳಿ, ಪರಮೇಶ್ವರ ಮಾರ್ಖಂಡೆ, ಪೆದಮಾಲೆ ನಾಗರಾಜ ಭಟ್, SS ಹೆಗಡೆ, GS ಹೆಗಡೆ, ಅಶ್ವಿನಿ ಉಡಾಚೆ, ಕಾರ್ಯಾಲಯ ಕಾರ್ಯದರ್ಶಿ GV ಹೆಗಡೆ, ರಾಮಚಂದ್ರ ಅಜ್ಜಖಾನ, VVV ಆಡಳಿತಾಧಿಕಾರಿ ಡಾಕ್ಟರ್ TG ಪ್ರಸನ್ನಕುಮಾರ್, ಲೋಕ ಸಂಪರ್ಕಾಧಿಕಾರಿ GK ಹೆಗಡೆ, ಹರಿಪ್ರಸಾದ ಪೆರಿಯಪ್ಪು ಭಾಗವಹಿಸಿದ್ದರು. ವಿವಿಧ ವಿಭಾಗಗಳ ನಿರ್ದೇಶಕರಾದ ಶ್ರೀವಸ್ತ ಮುರಗೋಡು, ಪ್ರಮೋದ ಪಂಡಿತ, ಹಾರುಕೆರೆ ನಾರಾಯಣ ಭಟ್, ಶಾಂತಾರಾಮ್ ಹಿರೇಮನೆ, ಈಶ್ವರಿ ಬೆರ್ಕಡವು, ರಾಜಾರಾಮ ಭಟ್ಟ ಮೂರೂರು, ವೀಣಾ ಗೋಪಾಲಕೃಷ್ಣ, ಮೋಹನ ಭಟ್ಟ ಹರಿಹರ, ಹೇರಂಬಶಾಸ್ತ್ರಿ, ಮಹಾಮಂಡಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಹಮ್ಮಿಕೊಂಡಿದ್ದ 11 ದಿನಗಳ ಅತಿರುದ್ರ ಅಭಿಷೇಕ ಪರಮಪೂಜ್ಯರು ಸುವರ್ಣ ಕಲಾಭಿಷೇಕ ಮಾಡುವ ಮೂಲಕ ಸಂಪನ್ನಗೊಂಡಿತು. ಶ್ರೀ ಮಂಜುನಾಥ ನ್ಯೂಸ್, ಗೋಕರ್ಣ.